ಲೈಟ್ ತಗೊಳ್ಬಾರ್ದು. ದೇರ್ ಶುಡ್ ಬಿ ಸೀರಿಯಸ್ನೆಸ್ ಇನ್ ಲೈಫ್. ಸೀರಿಯಸ್ನೆಸ್ ಇದ್ರೆ ಏನಾದ್ರೂ ಅಚೀವ್ ಮಾಡ್ತೀವಿ. ಲೈಟ್ ತಗೊಳ್ಳುವಾಗ ಜೋಕರ್ಸ್ ಆಗ್ತೀವಿ, ಜನಗಳ ಮುಂದೆ, ಸೈತಾನ್ ಮುಂದೆ ಜೋಕರ್ಸ್ ಆಗ್ತೀವಿ. ಇವ್ರೇನ್ ಮಾಡ್ತಾರೆ ಬಿಡು, ಇವ್ರ ಕೈಯಲ್ಲಿ ಏನ್ ಮಾಡಕ್ ಆಗಲ್ಲ, ಏನ್ ನಿರ್ಧಾರ ಮಾಡಕ್ ಆಗಲ್ಲ, ಮಾತು ಹೇಳಿದಾಗ ಅದರಲ್ಲಿ ನಿಂತ್ಕೊಳಕ್ ಆಗಲ್ಲ, ಇವ್ರ ಬಗ್ಗೆ ನನಗೆ ಗೊತ್ತಿದೆ ಅಂತ ಸೈತಾನು ಬಹಳ ಸಂತೋಷ ಪಡ್ತಿರ್ತಾನೆ. ಸೊ ಲೈಟ್ ಅನ್ನುವಂಥದ್ದು ನಮ್ಮ ಲೈಫಿಗೆ ಬರಬಾರ್ದು. ಸೀರಿಯಸ್ನೆಸ್ ನಿನ್ ಪ್ರೇಯರ್ ಅಲ್ಲಿ, ಸೀರಿಯಸ್ನೆಸ್ ನಿನ್ ಭಕ್ತಿಯಲ್ಲಿ, ಸೀರಿಯಸ್ ಆಗಿ ನಾವು ಫೈಟ್ ಮಾಡ್ಬೇಕು ದುಷ್ಟನ ಜೊತೆ. ಅವನು ಎಂತ ಒಂದು ಆಯುಧಗಳು ತೆಗೆದುಕೊಂಡು ಬಂದ್ರು ಕೂಡ ನಾವು ಸೀರಿಯಸ್ ಆಗಿರ್ಬೇಕು. ಯೋಸೇಫ ಯವನ ಕಾಲದ ಜೀವಿತ ಸೀರಿಯಸ್ನೆಸ್ ಇತ್ರಿ. ಅದಕ್ಕೆ ಪಾಪದ ಕಡೆ ಹೋಗ್ಲಿಲ್ಲ, ದೇವರ ಕಡೆ ಇದ್ದ. ದಾವೀದನು ಸೀರಿಯಸ್ ಆಗಿ ಆರಾಧನೆ ಮಾಡಿದ, ಅದಕ್ಕೆ ದುರಾತ್ಮವನ್ನು ಓಡಿಸಿದ್ನ, ಗೋಲಿಯಾತನ್ನ ಬೀಳಿಸಿದ್ದ. ಯಾಕೆ ಇವೆಲ್ಲ? ಸೀರಿಯಸ್ನೆಸ್. ಚಿಕ್ಕ ವಯಸ್ಸ ಅಂದ್ರೂ ಸೀರಿಯಸ್ ಇರಬೇಕು, ಯವನ ಕಾಲಕ್ಕೆ ಬಂದ್ರು ಸೀರಿಯಸ್ ಇರಬೇಕು, ವಯಸ್ಸಾದವರು ಸೀರಿಯಸ್ ಇರಬೇಕು. ಸ್ಪೆಷಲಿ ದೇವರ ಮಕ್ಕಳ ಕರೆಸಲ್ಪಟ್ಟ ನಾವುಗಳು ಸೀರಿಯಸ್ನೆಸ್ ಇರಬೇಕು. ಏನೋ ಆಟಾಚಾರಕ್ಕೆ ಈ ಒಂದು ಭಕ್ತಿ ಮಾಡುವಂಥದ್ದು ಬೇಡ. ಏನೋ ಒಂದು ಹೆಸರಿಗೋಸ್ಕರವಾಗಿ ಚರ್ಚಿಗೆ ಬರುವಂತ ವಿಶ್ವಾಸ ಸಾಕ್ ಮಾಡೋಣ. ಅಲ್ಲಿಗೆ ಸೀರಿಯಸ್ನೆಸ್ ತೆಗೆದುಕೊಳ್ಳೋಣ. ಕಳೆದ ದಿನಮಾನಗಳಲ್ಲಿ ನನ್ನ ಜೀವಿತದಲ್ಲಿ ಸೀರಿಯಸ್ ಇಲ್ಲ, ಮನೆಯಲ್ಲಿ ಸೀರಿಯಸ್ ಇಲ್ಲ, ಅದಕ್ಕೆ ಮಕ್ಕಳು ಕೂಡ ಹಾಗೆ ಆಡಂಬರವಾಗಿ ಬೆಳೀತಾರೆ. ನೀನು ಸೀರಿಯಸ್ ಆಗಿ ಭಕ್ತಿ ಮಾಡಿದ್ರೆ ಕುಟುಂಬ ಮಕ್ಕಳು ಸೀರಿಯಸ್ನೆಸ್ ಅಲ್ಲೇ ಇರ್ತಾರೆ. ಇವತ್ತು ನೀವು ಆಲಯಕ್ಕೆ ಬಂದ್ರು ಸೀರಿಯಸ್ ಆಗಿರ್ಬೇಕು. ಯಾಕೆ ಆಲಯಕ್ಕೆ ಬರ್ತಾ ಇದ್ದಿ? ಏನೋ ಆಡಾಡಿ ವಾಕ್ಯ ಕೇಳಿ ಹೋಗ್ಬೇಕಂತಲ್ಲ. ಆಲಯಕ್ಕೆ ಬರೋದು ಆಶೀರ್ವಾದ ಹೊಂದ್ಕೊಳ್ಬೇಕಂತಾನೆ, ಆಲಯಕ್ಕೆ ಬರೋದು ಬಲಗೊಳ್ಳಬೇಕಂತಾನೆ, ಆಲಯಕ್ಕೆ ಬಂದಾಗ ದುಷ್ಟನ ಎದುರಿಸುವಂತ ಶಕ್ತಿ ಹೊಂದ್ಕೊಳ್ಬೇಕಂತಾನೆ. ಒಂದು ಆಲಯ ಒಂದು ಹಾಸ್ಪಿಟ್ಲ್ ಇದ್ದಂಗೆ, ಇಲ್ಲಿ ಕ್ಯೂರ್ ಆಗುತ್ತೆ ನಿನ್ನ ಆತ್ಮಿಕವಾದ ಜೀವಿತ, ಬಲ ಹೊಂದ್ಕೊಳ್ತೀವಿ ನಾವಿಲ್ಲಿ ದೇವರ ಸನ್ನಿಧಾನದಲ್ಲಿ. ಹಾಗಾದ್ರೆ ಸೀರಿಯಸ್ನೆಸ್ ಎಷ್ಟು ಜನಗಳ ಜೀವಿತದಲ್ಲಿ ಇರುತ್ತೆ ಗಮನಿಸೋಣ. ಸೀರಿಯಸ್ನೆಸ್ ಭಕ್ತಿಯಲ್ಲಿರುವಂತವ್ರನ್ನ ದುಷ್ಟ ಮುಟ್ಟಲ್ಲ. ಅವ್ರನ್ನ ಮುಟ್ಟಿದ್ರೆ ಅವನು ಬೆಂಕಿ ಅಂತ ಭಯಪಟ್ಟು ಓಡೋಗ್ತಾನೆ. ಸೀರಿಯಸ್ ಇರ್ಲಾರ್ದವ್ರನ್ನ ಅವನು ಮುಟ್ತಿರ್ತಾನೆ, ಅವನ ಕುಟುಂಬದಲ್ಲಿ ವಾಸ ಮಾಡ್ತಿರ್ತಾನೆ ಒಂದು ಮೆಂಬರ್ ಆಗಿ. ಇವತ್ತು ನೀನು ನಾನು ದೇವರಿಗೆ ಸ್ಥಳ ಕೊಡ್ಬೇಕು. ನನ್ನ ಮನೆಯಲ್ಲಿ ಸೀರಿಯಸ್ನೆಸ್ ಬರುತ್ತೆ. ಇಲ್ಲ ದುಷ್ಟನಿಗೆ ಟೈಮ್ ಕೊಟ್ರೆ ಸೀರಿಯಸ್ನೆಸ್ ನಮ್ಮಲ್ಲಿ ಇರುವುದಿಲ್ಲ. ಎಚ್ಚರ.